ಇಲ್ಲಿ ಬಹುಶಃ ಮನೆ ಒಳಗಡೆ ಇದ್ದಿದ್ದ ಆಡಿಯನ್ಸ್ ಅನ್ಸತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಹೊರಗೆ ಜನಗಳು ಏನೇನು ಅನ್ಕೊಂತಿದ್ರೋ ಅದೆಲ್ಲ ಗಿಲ್ಲಿ ಗೊತ್ತಾಗ್ತಾ ಇತ್ತು. ಗಿಲ್ಲಿ ಒಂದ್ಸಲಿ ಸೂರಜಿಗೆ ಒಂದು ಲೆಟರ್ ಓದ್ತಾರೆ. ಅಂದ್ರೆ ಸೂರಜಿಗೆ ಲೆಟರ್ ಸಿಗೋದಿಲ್ಲ, ಇವರೇ ಸುಮ್ಮನೆ ತಗೊಂಡು ಅಂದ್ರೆ ಸೂರಜ್ ಬಗ್ಗೆ ಅವ್ರ ತಾಯಿ ಏನೇನು ಬರ್ದಿರ್ತಾರೆ ಅನ್ನೋದು ಒಂದು ಲೆಟರ್ ಓದ್ತಾರೆ. ಆಕ್ಚುಲಿ ಹೊರಗಡೆ ಆಡಿಯನ್ಸಿಗೆ ಸೇಮ್ ಒಪಿನಿಯನ್ ಇರುತ್ತೆ. ಆ್ಯಂಡ್ ನಿಮ್ದು ಫ್ಯಾಮಿಲಿ ವಿಚಾರ ಬರುತ್ತಲ್ಲ, ಅಂದ್ರೆ ನಿಮ್ನ ಫ್ಯಾಮಿಲಿ ವಿಚಾರ ಹೇಳಿ ನಾಮಿನೇಟ್ ಮಾಡ್ಬೋದಿತ್ತು ಅಂತ, ಇದೇ ವಿಚಾರ ಆಡಿಯನ್ಸ್ ಕೂಡ ಯೋಚನೆ ಹೌದು. ಬಟ್ ಅದು ಹೆಂಗೆ ಗಿಲ್ಲಿಗೆ ನಿಜವಾಗ್ಲೂ ಗಿಲ್ಲಿ ಮನೆ ಒಳಗಡೆ ಕಂಟೆಸ್ಟೆಂಟ್ ಆಗಿರ್ಲಿಲ್ಲ, ಆಡಿಯನ್ಸ್ ಆಗಿದ್ರು ಅನ್ಸುತ್ತೆ. ಅವರು ಅಷ್ಟು ನೀಟಾಗಿ ಹೆಂಗ್ ಜಡ್ಜ್ ಮಾಡ್ತಾ ಇದ್ರು ಅವರು ಅಂತ. ಆಡಿಯನ್ ಆಗಿದ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ ಮಾಡ್ತಿದ್ದ ಅನ್ಸುತ್ತೆ ಬಹುಶಃ. ಸೊ ಹಿ ವಾಸ್ ವೆರಿ ಕ್ಲಿಯರ್. ಸುದೀಪ್ ಸರ್ ತುಂಬಾ ಸಲ ಗಿಲ್ಲಿ ಟಿವಿ ನಿಮ್ ಟಿವಿಯಲ್ಲಿ ಏನ್ ಬರ್ತಾ ಇದೆ ಹೇಳಿ ಅಂತಾನೆ ಕೇಳ್ತಾ ಇದ್ದಿದ್ರು. ಸೊ ಆ ಟಿವಿ ಡೈರೆಕ್ಟರ್ ಅವನು. ನಾನು ಅದನ್ನೇ ಕೇಳಿದೆ. ನನ್ಗೂ ಐ ವಾಸ್ ಕ್ಲೂಲೆಸ್, ಏನ್ ಕೊಟ್ಟಿದ್ರೆ ನಾಮಿನೇಟ್. ಆಮೇಲೆ ಐ ವಾಸ್ ವೆರಿ ಕ್ಲಿಯರ್, ಅವ್ನು ಈಗ ಯಾರೋ ಒಂದು ವ್ಯಾಲಿಡ್ ರೀಸನ್ ಕೊಟ್ಟರೆ ಅವ್ನನ್ನ ನಾಮಿನೇಟ್ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಬಿಕಾಸ್ ಐ ವಾಸ್ ವೆರಿ ಕ್ಲಿಯರ್. ಯಾಕಂದ್ರೆ ನಾಮಿನೇಷನ್ ಬಗ್ಗೆ ನಾನಾಗ್ಲಿ ಅವನಾಗ್ಲಿ ಯಾವತ್ತೂ ಕೂತ್ ಮಾತಾಡಲಿಲ್ಲ. ಗೇಮ್ ಅವ್ನ ಇಂಡಿವಿಜುವಲ್, ನನ್ನ ಒಪಿನಿಯನ್ ಬೇರೆ ಇರ್ತಿತ್ತು, ಅವನ ಒಪಿನಿಯನ್ ಇಲ್ಲ. ಅವ್ನು ಟಾರ್ಗೆಟ್ ಮಾಡ್ತಿದ್ದೆ ಬೇರೆ ಜನನ, ನಾನು ಟಾರ್ಗೆಟ್ ಮಾಡ್ತಿದ್ದೆ ಬೇರೆ ಜನನ. ಸೊ ಐ ನ್ಯೂ ಅವ್ನು ಯಾವುದೋ ಒಂದು ರೀಸನ್ ಕೊಟ್ರೆ ಪಕ್ಕಾ ಮಾಡೇ ಮಾಡ್ತಾನೆ ಅಂತ. ಆಮೇಲೆ ವಾದ ವಿವಾದಗಳನ್ನೂ ಪರಿಶೀಲಿಸಬೇಕು ಅಂತ ಇತ್ತು. ನಾನು ಹೆಂಗೆ ಮಾತಾಡ್ತೀನಿ ಅನ್ನೋದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಆ ವಿಷಯದಲ್ಲಿ ಐ ಥಿಂಕ್ ಅವ್ನು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾನೆ. ಓಕೆ, ನಿಜ ನಿಮಗೆ ಕಿರಿಕಿರಿ ಆಗ್ತಾ ಇತ್ತೆ ಗಿಲ್ಲಿ ಮಾಡ್ತಾ ಇದ್ದಿದ್ದು ಕೆಲವೊಂದ್ಸಲ? ಅಂದ್ರೆ ಏನ್ ಗೊತ್ತಾ, ನಾನು ಅವಾಗ್ಲೇ ಹೇಳ್ದಂಗೆ ಈಗ ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲ ನನ್ನ ಮನೇಲೂ ಐ ಯೂಸ್ ಟು ಇಟ್. ಸುಮ್ಮನೆ ಕೂರಕ್ ಬಿಡಲ್ಲ ಯಾರು. ನಾನು ಏನಾದ್ರೂ ಫೋನ್ ನೋಡ್ತಾ ಇದ್ರೆ ಏನೋ ಮಾಡೋದು, ಕಿತಾಪತಿ ಮಾಡೋದು ಒಂದಿದೆ. ಇನ್ನೊಂದು ಮೆಂಟಲಿ ಪ್ರಿಪೇರ್ ಆದ ಗಿಲ್ಲಿ ಹಿಂಗೆ ಅಂತ ನಂಗೆ ಗೊತ್ತಿತ್ತು. ಒಂದು ಶೋ ಮಾಡಿದ್ರಿಂದ, ಗಿಲ್ಲಿನ ಹತ್ರದಿಂದ ನೋಡಿದ್ರಿಂದ ಓಕೆ ಗಿಲ್ಲಿ ಹಿಂಗೆ ಅಂತ ನನಗೆ ಗೊತ್ತಿತ್ತು. ತುಂಬಾ ತರಲೆ ಮಾಡ್ತಾನೆ, ತಮಾಷೆ ಮಾಡ್ತಾನೆ ಅಂತ ಗೊತ್ತಿತ್ತು. ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದಕ್ಕೆ ಇಟ್ ವಾಸ್. ಆಮೇಲೆ ಅವನು ಹೆಂಗೆ ಅಂತಂದ್ರೆ ಯಾರಿಗೂ ಕೆಟ್ಟದಾಗಬೇಕು ಅಂತನೋ ಅಥವಾ ಒಂದು ಆ ಫ್ರೆಂಡ್ಶಿಪ್ ಅಲ್ಲಿ ಸೆಲ್ಫಿಶ್ನೆಸ್ ಇರುತ್ತೆ ಗೊತ್ತಾ, ಅದು ಯಾವತ್ತೂ ನಂಗೆ ಅನಿಸ್ಲೇ ಇಲ್ಲ. ಸೊ ನನಗೆ ಅದು ಕಿರಿಕಿರಿ ಅನ್ನೋದಕ್ಕಿಂತ ಮೋಸ್ಟ್ ಆಫ್ ದಿ ಟೈಮ್ ಅಫ್ಕೋರ್ಸ್ ಗಿಲ್ಲಿ ಸ್ಟಾಪ್ ಮಾಡು ಅಂತ ಹೇಳಿರೋದುಂಟ. ಅದನ್ನ ಫೇಕ್ ಮಾಡಕ್ಕಾಗಲ್ಲ ಅಲ್ವಾ. ಈಗ ಇರಿಟೇಟ್ ಆಗ್ತಿದ್ರು ಅಥವಾ ಅವನೇನೋ ಮಾಡ್ತಿದ್ರು, ಅದು ಒಂದಿನ 2 ದಿನ 3 ದಿನ ಇರ್ಬೋದು, ಸುಮ್ಮನೆ ನಕ್ಕೊಂಡಿರಕ್ಕಾಗಲ್ಲ ಅಲ್ವಾ. ಪ್ರಾಬಬ್ಲಿ ಜನಕ್ಕೆ ಅದಕ್ಕೆ ಇಷ್ಟ ಆಗಿರ್ಬೋದು.